ನೋಡಿ, ಈ ವರ್ಷ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಧನಸ್ಸು ರಾಶಿಯವರಿಗೆ ಯಾವ ರೀತಿ ಇದೆ ಅಂತಂದ್ರೆ, ವರ್ಷದ ಪ್ರಾರಂಭದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಇದರೊಂದಿಗೆ ಕೆಟ್ಟ ಸ್ನೇಹಿತರಿಂದ ದೂರ ಇರಬೇಕಾಗುತ್ತೆ. ನೋಡಿ, ಕೆಟ್ಟ ಸ್ನೇಹಿತರು ಹಿತಶತ್ರುಗಳು ಅಂತ ಹೇಳ್ತಿರಲ್ವಾ, ಆ ಜೊತೆಲಿರ್ತಾರೆ. ಕೆಟ್ಟ ಸ್ನೇಹಿತರಿಂದ ದೂರ ಇರಿ. ಅವ್ನು ಕೆಟ್ಟವನಂತ ಗೊತ್ತಿದ್ದು ಮತ್ತೆ ಅವರನ್ನು ಸಹವಾಸ ಮಾಡಿದ್ರೆ ಅದರಿಂದ ತೊಂದರೆಗಳನ್ನು ಅನುಭವಿಸ್ತೀರಾ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಮೇ 2025 ನಂತರ ವಿವಾಹಕ್ಕೆ ಪ್ರಯತ್ನಿಸುವಂತವರಿಗೆ ಅನುಕೂಲ ಆಗುತ್ತೆ. ಮದುವೆ ವಿಚಾರವಾಗಿ ಕೂಡ ಈ ವರ್ಷ ನಿಮಗೆ ಅನುಕೂಲ ಇರುವಂಥದ್ದು. ಇನ್ನು ದೇಶ ವಿದೇಶಗಳಲ್ಲಿ ಹಣ ಸಂಪಾದಿಸುವ ಅವಕಾಶ ಇದೆ. ನೋಡಿ, ಹಣದ ವಿಚಾರವಾಗಿ ತುಂಬಾ ಬೇರೆ ದೇಶದಲ್ಲೂ ಕೂಡ ನೀವು ಈ ವರ್ಷ ಹಣವನ್ನು ಸಂಪಾದನೆ ಮಾಡ್ತೀರಾ ಅಂತ ಇರುವಂಥದ್ದು. ಹೊಸ ಆದಾಯದ ಮೂಲ ಕೂಡ ಶುರು ಆಗುತ್ತೆ. ಹೊಸದಾಗಿ ಏನಾದರೂ ಕೆಲಸ ಕಾರ್ಯ ಮಾಡ್ಕೊಳ್ಬೇಕಂದ್ರೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯಿಂದ ಧನಲಾಭ ಆಗುವಂಥದ್ದು. ಕೆಲವರು ಷೇರು ಮಾರುಕಟ್ಟೆಯಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಇನ್ನು ಕೋರ್ಟ್ ಕಚೇರಿ ಸಮಸ್ಯೆಗಳಿಂದ ಮುಕ್ತಿ ಆಗುತ್ತೆ. ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಉಂಟಾಗುವಂಥದ್ದು. ಧಾರ್ಮಿಕ ಮತ್ತು ವ್ಯಾಪಾರಕ್ಕಾಗಿ ದೊಡ್ಡ ಮಟ್ಟದ ಹೂಡಿಕೆ ಮಾಡ್ತೀರಾ ಅಂತ ಹೇಳ್ತಾ ಇದೆ. ಇದರ ಜೊತೆ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಸೇವೆ ಮಾಡುವಂಥವ್ರಿಗೆ ಉತ್ತಮ ಅಭಿವೃದ್ಧಿಯನ್ನು ಕಾಣ್ತೀರಾ. ಶಿಕ್ಷಣದಲ್ಲಿ ವೃತ್ತಿಯಲ್ಲಿ ಕೂಡ ಯಾರೋ ಶಿಕ್ಷಕರು ಇರ್ತಾರೆ, ಈ ಶಿಕ್ಷಕ ವೃತ್ತಿಯವರಿಗೆ ಇರುವಂಥವ್ರಿಗೆ ಗೌರವ ಹಾಗೂ ಅಭಿವೃದ್ಧಿ ಕಾಣುವಂಥದ್ದು ಕೂಡ ಇರುವಂಥದ್ದು. ಇನ್ನು ಏನಾದರೂ ಕಷ್ಟಗಳು ಆಗ್ತಾ ಇದ್ದು ಇನ್ನೂ ಏನು ನಿಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದರೆ ಕೆಂಪು ವಸ್ತ್ರವನ್ನು ದಾನ ಮಾಡಿ, ಮತ್ತು ತೊಗರಿ ಬೇಳೆಯನ್ನು ದಾನ ಮಾಡಿ. ಇದರಿಂದ ಭೂಮಿ ವಿಚಾರವಾಗಿ ಏನಾದರೂ ತೊಂದರೆಗಳು ಉಂಟಾಗಿದ್ರೂ ಕೂಡ ಅದಕ್ಕೆ ಈ ವರ್ಷ ಫಲವನ್ನು ಪಡಿಬೋದಾಗಿದೆ.